ಕಲಬುರಗಿಯಲ್ಲಿ ಎಸ್ಬಿಐ ಎಟಿಎಂಗೆ ಕನ್ನ ಹಾಕಿ 18 ಲಕ್ಷ ರೂಪಾಯಿ ಲಪಟಾಯಿಸಲಾಗಿದೆ. ಕಲಬುರಗಿ ನಗರದ ರಾಮನಗರ ಬಳಿ ಇರುವಂತಹ ಎಸ್ಬಿಐ ಎಟಿಎಂನಿಂದ ಕಳ್ಳತನ ಮಾಡಲಾಗಿದೆ. ಗ್ಯಾಸ್ ಕಟ್ಟರ್ ಬಳಸಿ ಎಟಿಎಂ ಅನ್ನು ಒಡೆದು ಹಣ ದೋಚಿ ಪರಾರಿಯಾಗಿದ್ದಾರೆ. 18 ಲಕ್ಷ ರೂಪಾಯಿ ದೋಚಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಇನ್ನು ವೆಲ್ ಪ್ಲಾನ್ಡ್ ರಾಬರಿ ರೀತಿಯಲ್ಲಿ ಕಾಣ್ತಾ ಇದೆ. ಇದು ಸಿಸಿಟಿವಿಗೆ ಬ್ಲ್ಯಾಕ್ ಸ್ಪ್ರೇ ಮಾಡಿ ಖದೀಮರು ಕೈ ಚಳಕ ತೋರಿದ್ದಾರೆ. ಎಟಿಎಂನಲ್ಲಿ ಆ ಸೆಕ್ಯೂರಿಟಿ ಗಾರ್ಡ್ ಇಲ್ಲದೇ ಇದ್ದಂಥ ಸಂದರ್ಭವನ್ನು ನೋಡಿ ಈ ಕೃತ್ಯ ಎಸಗಲಾಗಿದೆ. ಸದ್ಯ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಈ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಾಗಿದೆ. ಕಲಬುರಗಿಯಲ್ಲಿ ನಡೆದಿರುವಂಥ ಘಟನೆ ಇದು. ಎಟಿಎಂ ಅನ್ನ ಒಡೆದು 18 ಲಕ್ಷ ರೂಪಾಯಿ ಲೂಟಿ ಮಾಡಲಾಗಿದೆ. ಇನ್ನು ಕಳ್ಳರು ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿ ಲೂಟಿ ಮಾಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂತಂದರೆ ಸೆಕ್ಯೂರಿಟಿ ಇಲ್ಲದಂಥ ಸಂದರ್ಭವನ್ನು ನೋಡಿ ಅಲ್ಲಿದ್ದಂಥ CCTV ಏನಿದೆ, ಆ CC ಕ್ಯಾಮರಾ, ಅದಕ್ಕೆ ಬ್ಲ್ಯಾಕ್ ಸ್ಪ್ರೇಯನ್ನು ಹೊಡೆದು ಕಳ್ಳತನ ಮಾಡಿಕೊಂಡು ಪರಾರಿಯಾಗಿರೋದು. ಸದ್ಯ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. 18 ಲಕ್ಷ ರೂಪಾಯಿ ಈವರೆಗಿನ ಮಾಹಿತಿ ಪ್ರಕಾರ 18 ಲಕ್ಷ ರೂಪಾಯಿ ದುಡ್ಡು ಆ ಎಟಿಎಂ ಮಷಿನ್ನೊಳಗೆ ಇತ್ತು, ಅದು ಕಳ್ಳತನ ಆಗಿದೆ ಅನ್ನೋ ಮಾಹಿತಿ. ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಈ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಾಗಿದೆ. ಇನ್ನು ಕಳ್ಳತನ ಮಾಡಿಕೊಂಡು ಎಸ್ಕೇಪ್ ಆಗ್ತಾ ಇರುವಂಥ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಾರು, ಬಿಳಿ ಬಣ್ಣದ ಕಾರೊಂದು ಕಾಣಿಸ್ತಾ ಇದೆ. CCTVಯಲ್ಲಿ ಆ ಕಾರು ಕಾಣಿಸ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಪಕ್ಕದ ಅಂಗಡಿಯಲ್ಲಿದ್ದಂಥ CCTVಯಲ್ಲಿ ಈ ಕಾರಿನ ದೃಶ್ಯ ಸೆರೆಯಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.